ಹೇಗಲ್ಲ ಮೇಡಮ್ ಅದು ಅಂಜೂರ ಪ್ರತಿಯೊಬ್ಬರಿಗೂ ಆಸರೆಯಾಗಿರ್ತಕ್ಕಂಥದ್ದು ಈ ಒಂದು ಮಣ್ಣು, ಪರಿಸರ, ಏನು ನೀರು, ಮರಗಳು ಎಲ್ಲನೂ ಕೂಡ. ಹಾಗಾದರೆ ಪರಿಸರವನ್ನು ನಾಶ ಮಾಡ್ತಕ್ಕಂಥದ್ದಲ್ಲ, ಪರಿಸರವನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತುಂಬ ಮುಖ್ಯವಾಗಿ ಮೂರು ಬೇಕಾಗಿದೆ. ಏನು ಬೇಕಾಗಿದೆ? ಆಹಾರ ಬೇಕಾಗಿದೆ ಅಲ್ವಾ? ಆಹಾರ ಇಲ್ಲದೆ ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯನಾ? ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಮನುಷ್ಯ ಆಗಲಿ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯನಾ? ನೀರು ಬೇಕೇ. ಹಾಗಾಗಿ ನೀರನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಈ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆ ದಿನಾಚರಣೆಯಲ್ಲಿ ನಾವೇನು ಮಾಡಬೇಕು ಅಂದರೆ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಪ್ರೀತಿಸಿರಿ ಬರುವ ಪರಿಸರವಾಗಿ ರಕ್ಷಿಸಿರಿ, ಚಿಗುರಿದ ಹಸಿರೆಲೆಯ ಸುತ್ತಿಸಿರಿ, ಒಲದೇವಿ ಸಿರಿಯಾಗಿ ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಷ್ಯ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಹರಡುವ ಹೂಗಳ ಪ್ರೀತಿಸಿರಿ, ಬರವ ಪರಿಸರವಾಗಿ ರಕ್ಷಿಸಿರಿ. ಮುಗಿಲ ಮೋಡ ಹೊರಗಿಳಿದು ಬರುವ ಮಳೆಯ ಮನೆಗೆಳೆದು ಮರವು ನೀಡಿದಂಥ ಭಿಕ್ಷೆ ಇಳಿಯಬೇಕು ನಾವೆಂದು. ಮರದ ಬೇರು ಭೂಮಿಗಿಳಿದು ಸವೆ
ಒಳ್ಳೆಯ ಮಣ್ಣು ತಡೆಯುವುದು, ತಡೆಯದಿದ್ದರೆ ಜಗವೇ ಕುಚ್ಚಿರುವುದು. ಸುಳಬೇಡ ಕಾಡಲು ನೀನು, ಮರವೆಲ್ಲ ಒಣಗುವುದು, ಮರಿಗುಪ್ಪಿ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವುದು. ಎಳೆಯ ಮುದ್ದು ಹಕ್ಕಿಗಳು, ಬೆಳೆವ ಮನದ ಪಾಪುಗಳು, ಇಡಿಕೋತಿಗಳು, ಹುಲಿ ಚಿಕ್ಕೆಗಳು, ನವಿಲೆಲ್ಲ ನರಳುವವು. ಸುಟ್ಟು ಮಟ್ಟಾಗಿ ಅಳಿದು ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು. ಹರಡುವವುಗಳ ಪ್ರೀತಿಸಿರಿ, ಬರದ ಪರಿಸರವನ್ನು ರಕ್ಷಿಸಿರಿ. ಬಿಸಿಲ ತಾಪವತಿಯಾಗಿ ಮರಗಳೆಲ್ಲ ಮರಳಾಗಿ, ಅಕ್ಕಿ ಪಕ್ಷಿಯಲ್ಲಿಯ ತೊರಗಿ ಹೋಗುತ್ತಿರು ಮಟ್ಟಾಗಿ. ಗಾಳಿಯೆಲ್ಲ ವಿಷವಾಗಿ, ರೋಗ ರುಚಿರ ಜೊತೆಯಾಗಿ, ನರಕವಾಗಿ ಹೋಯಿತು ಬಾಳು, ಕುಡಿಯು ನೀರು ಕೊಳಕಾಗಿ. ಮಳೆರಾಯ ಎಂದು ಬರಲು ಮರವಿಲ್ಲದ ಊರಗಣೆ, ಇರಬೇಡ ಕಾಡಿಗೆ ಬೆಂಕಿ, ಬಾಳೋಣ ಒಂದೇ ಕಡೆ. ಭೂಮಿ ಎಂದು ನಮದಲ್ಲ, ಯಾರು ಕೂಡ ತಂದಿಲ್ಲ, 13 ದಿನ ಈ ಮಣ್ಣರುಳ ಈ ಭೂಮಿಯ ಉಳಿಸೂಡ. ಎಲ್ಲ ಒಂದಾಗಿ ಜೊತೆಯಿಂದ ಉಳಿಸೋಣ ಈ ಪರಿಸರವ. ಹರಡುವ ಹೂವುಗಳ ಪ್ರೀತಿಸಿರಿ, ಹರವ ಪರಿಸರವಾಗಿ ರಕ್ಷಿಸಿರಿ. ಚಿಗುರಿದ ಹಸಿರಿನ ಚುಂಬಿಸಿರಿ, ವರದಿ ಬೀಸಿರಿಯಾಗಿ ಪೂಜಿಸಿರಿ. ನಾಡಿನ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಮನವೇ ನಡೆಯು ಬರಸಿದೆಯೋ ಪರಿಸರಕ್ಕೆ ವಿಷ ಕೊಟ್ಟರೆ ಅದು ವಿಷ ಕೊಡುತ್ತೆ, ಪರಿಸರಕ್ಕೆ ಒಳ್ಳೆದು ಮಾಡಿದ್ರೆ ಒಳ್ಳೆದು. ಪರಿಸರವನ್ನ ಉಳಿಸ್ಕೊಳ್ಳುವಂತಹ ತುರ್ತು ಪರಿಸ್ಥಿತಿಯಲ್ಲಿ ನಾವು ಈ ವರ್ಷದ ಎನ್ವಿರಾನ್ಮೆಂಟ್ ಡೇ ಮುಖ್ಯ ಉದ್ದೇಶ ಏನು? ವಾಟ್ ಇಸ್ ದ ಮೇನ್ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2025? ಇದಕ್ಕೆ ಬಂದಾಗ ದ ಮೇನ್ ಇಂಪಾರ್ಟೆಂಟ್ ಥೀಮ್ ಇಸ್ ಫ್ರೀ ಪ್ಲಾಸ್ಟಿಕ್ ಪಲ್ಯೂಷನ್. ಏನಿದೆ ಫ್ರೀ ಪ್ಲಾಸ್ಟಿಕ್ ಪಲ್ಯೂಷನ್ ಅಂದರೆ? ಸೊ ಇಷ್ಟು ದಿನ ನಾವು ಗಿಡವನ್ನ ನೆಡಬೇಕು, ಗಿಡವನ್ನ ಕಾಪಾಡಬೇಕು, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ, ಗಿಡವನ್ನ ಬೆಳೆಸಿ ತಾಪಮಾನವನ್ನ ತಡೀರಿ ಅಂತ ಹೇಳ್ತಾ ಇದ್ದೆ ಇಷ್ಟು ವರ್ಷ. ಈಗ ತುರ್ತಾಗಿ ನಾವೇನು ಕಾಷನ್ ನಾವು ಕೊಡ್ತಿದ್ದೀವಿ ಅಂತಂದ್ರೆ, ಪ್ಲಾಸ್ಟಿಕ್ ಪಲ್ಯೂಷನ್ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಅದನ್ನ ತಡಿಬೇಕು. How we can control plastic pollution? ಈಗ ಬಡವ್ರ ಮನೆಯಿಂದ ಹಿಡಿದು ರಿಚೆಸ್ಟ್ ಪರ್ಸನ್ ಅಂತ ಯಾರಾದರೂ ಅವ್ರ ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ ಐಟಮ್ಸ್ ಇರುತ್ತೆ. ಕರೆಕ್ಟಾ? ಎಲ್ಲ ಮನೆಯಲ್ಲಿ ಯಾರ ಮನೆಯಲ್ಲಿ ಪ್ಲಾಸ್ಟಿಕ್ ಇಲ್ಲ? ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಐಟಮ್ಸ್ ಇದೆ. ಸೊ ಪ್ಲಾಸ್ಟಿಕ್ ಅಲ್ಲಿ 2 ವಿಧ, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಅಂತ. ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಒಂದ್ಸಲಿ ಬ್ರೇಕ್ ಆಯಿತು ಅಂದರೆ ಅದನ್ನ ಬಿಸಾಕಬೇಕು, ಇಟ್ ಕೆನಾಟ್ ಬಿ ರೀಸೈಕಲ್. ಈಗ ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಅಂತಂದರೆ ಎಕ್ಸಾಂಪಲ್ ಈಗ ಸ್ವಿಚ್ ಬೋರ್ಡ್ ನೋಡಿದಿರಲ್ಲ, ಅದೊಂದ್ಸರಿ ಹೊಡೆದ್ರೆ ಮತ್ತೆ ಅದು ರೀಸೈಕಲ್ ಆಗಲ್ಲ. ದಟ್ ಈಸ್ ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಇದನ್ನು ಒಂದ್ಸರಿ ಬಿಸಾಕಬೇಕಷ್ಟೇ. ಆ ವಾತಾವರಣದಲ್ಲಿ ಎಷ್ಟು ವರ್ಷ ಬೇಕಾದರೂ ಅದಿರುತ್ತೆ, ಪಲ್ಯೂಷನ್ ಆಗ್ತಾನೇ ಇರುತ್ತೆ.
The other one is thermoplastic. ನಾವು ಮನೆಯಲ್ಲಿ ಬಟ್ಟೆ ತಿಂಡಿಗೆ ಏನೆಲ್ಲ ಯೂಸ್ ಮಾಡ್ತೀವಿ ಥರ್ಮೋಪ್ಲಾಸ್ಟಿಕ್, ಅದು ರೀಸೈಕಲ್ ಆಗುತ್ತೆ. ಈಗ ಹೊರಟೋದ್ರೆ ಮತ್ತೆ ನಾವು ಅದನ್ನು ಅಕ್ಯುಮುಲೇಟ್ ಮಾಡ್ಕೋಬೋದು, ರೀಸೈಕಲ್ ಮಾಡ್ಕೋಬೋದು, ರೀಶೇಪ್ ಮಾಡ್ಬೋದು. ಬಿಸಿ ಮಾಡ್ತಾ ಅದು ಚೇಂಜ್ ಆಗುತ್ತೆ ಶೇಪ್. ಇದು ಅಷ್ಟು ಹಾನಿ ಆಗಲ್ಲ. ಇನ್ನು ಯಾವುದು ಹಾನಿ ಆಗೋದು? ನಾವು ಒಂದ್ಸಲಿ ಕಾಫಿ ಟೀ ಕೊಟ್ಟು ಬಿಸಾಕ್ತೀವಲ್ಲ, ಒಂದ್ಸಲಿ ತಿಂಡಿ ಬಿಸಾಕ್ತೀವಲ್ಲ, ಒನ್ ಟೈಮ್ ಯೂಸ್ ಅಂಟು, ದಟ್ ಈಸ್ ವೆರಿ ಡೇಂಜರ್. ಅದು ತುಂಬ ಡೇಂಜರ್. ಯಾಕೆ? ನಾವು ಸುಮಾರು 100 ಜನಕ್ಕೆ ಮನೆಯಲ್ಲಿ ತಟ್ಟೆ ಇರಲ್ಲ, ಇರುತ್ತಾ ಮನೆಯಲ್ಲಿ 3 ಜನಕ್ಕೆ ತಟ್ಟೆ ಇರುತ್ತಾ, 100 ಜನಕ್ಕೆ ಗ್ಲಾಸಸ್ ಇರುತ್ತಾ? ಇರಲ್ಲ. ವೆರಿ ಸಿಂಪಲ್ ಚೀಪೆಸ್ಟ್ ವೇ ಅಂತಂದರೆ ಡಿಸ್ಪೋಸಲ್ ಗ್ಲಾಸಸ್ ಮತ್ತು ಪ್ಲೇಟ್ಸನ್ನ ತೊಗೊಂಡ್ಬಿಡ್ತೀವಿ, ಯೂಸ್ ಮಾಡ್ತೀವಿ, ಬಿಸಾಕ್ತೀವಿ. ಕರೆಕ್ಟಾ? ಸೊ ಪಾಲಿಥಿನ್ ಬ್ಯಾಗ್ಸ್, ಒನ್ ಟೈಮ್ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ನಾವೇನು ಬಿಸಾಕ್ತೀವೋ ಪರಿಸರ ಅದನ್ನು ಡಿಗ್ರೇಡ್ ಮಾಡಲ್ಲ. ಅದು ಹಾಗೆ ಪರಿಸರದಲ್ಲಿ ಉಳ್ಕೊಳ್ಳುತ್ತೆ, ಸಾವಿರಾರು ವರ್ಷ ಉಳ್ಕೊಳ್ಳುತ್ತೆ. ಮತ್ತೇನು ನಮಗೇನು ಎಫೆಕ್ಟ್ ಆಗುತ್ತೆ? ಪ್ಲಾಸ್ಟಿಕ್ ಇರುತ್ತೆ, ಅದು ಕಾಡ್ಬಿಡುತ್ತೆ, ನಮಗೇನು ಹಾನಿ ಆಗುತ್ತಾ? ಒಂದ್ಸಲಿ ಬಿಸಿ ಕಪ್ಪಲ್ಲಿ ಹಾಲು ಅಥವಾ ಕಾಫಿ ಅಥವಾ ಟೀ ಹಾಕೊಂಡು ಕುಡಿದ್ರೆ ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅಂತಿರುತ್ತೆ, ನಮಗೆ ಗೊತ್ತಿರಲ್ಲ, ನಮ್ಮ ದೇಹಕ್ಕೆ ಪ್ರವೇಶ ಆಗುತ್ತೆ. ಪ್ರವೇಶ ಆಗಿ ಏನಾಗುತ್ತದೆ? ಅದು ವಾಪಸ್ ಹೋಗಲ್ಲ, ಬಯೋಮ್ಯಾಗ್ನಿಫಿಕೇಶನ್ ಆಗುತ್ತೆ, ಫುಡ್ ಚೈನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಮೈಕ್ರೋ ಪ್ಲಾಸ್ಟಿಕ್ ಕಾಣಿಸುತ್ತಾ ನಮಗೆ? ಕಣ್ಣಿಗೆ ಕಾಣಿಸುತ್ತಾ? ಕ್ಯಾನ್ ಎನಿವನ್ ಕ್ಯಾನ್ ಸಿ ದ ಮೈಕ್ರೋ ಪ್ಲಾಸ್ಟಿಕ್ ವಿತ್ ಅವರ್ ನೇಕೆಡ್ ಐಸ್? ಅದು ಕಣ್ಣಿಗೆ ಕಾಣಿಸಲ್ಲ. ಮತ್ತೆ ನಮ್ಮ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿ ಏನು ಮಾಡುತ್ತೆ? ಬ್ರೈನ್ ಡ್ಯಾಮೇಜ್ ಮಾಡುತ್ತೆ. ಫಸ್ಟ್ ಥಿಂಗ್ ಇಸ್ ಬ್ರೈನ್ ಡ್ಯಾಮೇಜ್. ಇನ್ನು ಅದರ್ ಎಫೆಕ್ಟ್ಸ್ ಏನು? ಗಂಡ್ಮಕ್ಳಲ್ಲಿ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ನಲ್ಲಿ ಹಾನಿ ಮಾಡುತ್ತೆ. ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲ್ಲ. ಮುಂದಕ್ಕೆ ಇನ್ಫರ್ಟಿಲಿಟಿ, ಫರ್ಟಿಲಿಟಿ ರೇಟ್ ಕಡಿಮೆ ಆಗಿ ಇನ್ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ. ಸೊ ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಡಿಸ್ಪೋಸಲ್ ಇನ್ನೂ ಮನೇಲಿ ಇಟ್ಕೊಂಡಿರ್ತೀವಿ, ಗ್ಲಾಸಸ್ ಕಪ್ಸ್ ಎಲ್ಲ ಬಳಸ್ತಾ ಇರ್ತೀವಿ. ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಏನನ್ನ ನಾವು ಬಳಸಬೇಕು? ಸ್ಟೀಲ್ ಕಂಟೈನರ್ಸ್, ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್, ಗ್ಲಾಸಸ್ ಇರುತ್ತಲ್ಲ. ಒಂದು ಸಹ ಬೆಳಗ್ಗೆ ಹೇಳಿದ್ರು, ಪ್ರತಿ ಕ್ಲಾಸ್ ಟೀಚರು ಬ್ಯಾಗನ್ನ ಚೆಕ್ ಮಾಡಿ ಗ್ಲಾಸು ಮತ್ತು ತಟ್ಟೆ ಇರಬೇಕು ಅಂತ. ಯಾವುದೋ ಡಿಸ್ಪೋಸಲ್ ಪ್ಲೇಟ್ ತೊಗೊಂಬಂದು ನೀವು ಬಿಸಾಡಿದ್ರೆ ನಿಮಗೆ ಹಾನಿ, ಯಾವುದೋ ಡಿಸ್ಪೋಸಲ್ ಗ್ಲಾಸ್ ಬಳಸಿದ್ರೆ ನಿಮಗೆ ಹಾನಿ ಆಗುತ್ತೆ. ಅದೇ ಸ್ಟೀಲ್ ಪರ್ಮನೆಂಟ್, ಅದನ್ನು ಬಳಸಿದ್ರೆ ರೀಸೈಕಲ್, ಪ್ರತಿದಿನ ತೊಳಿಬೋದು, ಯೂಸ್ ಮಾಡ್ಬೋದು, ಹೆಲ್ತ್ಗೆ ಯಾವುದೇ ರೀತಿ ಹಾನಿ ಆಗಲ್ಲ. ರೈಟ್? ಮೇಯ್ನು ಪ್ಲಾಸ್ಟಿಕ್ ಪೊಲ್ಯೂಷನ್ನ ನಾವು ಕಂಟ್ರೋಲ್ ಮಾಡ್ದಂಗೆ ಆಯಿತು. ಇನ್ನು ಪಾಲಿಥಿನ್ ಬ್ಯಾಗ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ನೀವು ಯಾವತ್ತೇ ಶಾಪಿಂಗ್ ಹೋದ್ರು ಒಂದು ಚೀಲ, ಒಂದು ಬಟ್ಟೆ ಚೀಲವನ್ನು ಇಟ್ಕೊಂಡಿರ್ಬೇಕು, ಅದಕ್ಕೆ ಸಾಮಾನು ಹಾಕೊಂಡು ಹೋಗ್ಬೇಕು. ಪ್ಲಾಸ್ಟಿಕ್ ಕವರ್ ಕೊಟ್ಟರು ನೀವು ಬೇಡ, ನಾವು ತಂದಿದ್ದೀವಿ ಬ್ಯಾಗ್ ತುಂಬಿಸ್ಕೊಡಿ ಅಂದು. ಪ್ಲಾಸ್ಟಿಕ್ ಕವರ್ಸನ್ನು ನೀವು ತೊಗೊಳಕ್ಕೆ ಹೋಗ್ಬಾರ್ದು. ಹಾಗಾಗಿ ಪ್ಲಾಸ್ಟಿಕ್ ಕವರ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಬಿಡಿ ಮಿಸ್, ಪ್ಲಾಸ್ಟಿಕ್ ಕವರ್ ಹಿಂಗೆ ಬಿಸಾಕ್ತೀವಿ ಅಂತ ಹೋಗುತ್ತೆ, ಏನು ಮಳೆ ಬೀಳುತ್ತೆ, ಮಳೆ ನೀರಿಂದ ಕೊಚ್ಕೊಂಡೋಗಿ ನದಿ ಸರುತ್ತೆ, ಹಾಗೆ ಸಮುದ್ರ ಸಿಗುತ್ತೆ. ಯಾವಾಗ ಪ್ಲಾಸ್ಟಿಕ್ ಕವರು ನದಿಯಿಂದ ಮತ್ತೆ ಸಮುದ್ರಕ್ಕೆ ಸೇರುತ್ತೋ, ಅದು ನೀರಲ್ಲಿ ಹೇಗಿರುತ್ತೆ ಅಂದರೆ ಜಲ್ಲಿ ಫಿಶ್ ಇದ್ದಂಗೆ ಇರುತ್ತೆ. ನೀರಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಜಲ್ಲಿ ಫಿಶ್ ಇದ್ದಂಗೆ ಇರುತ್ತೆ. ಆ ಜಲ್ಲಿ ಫಿಶ್ ಅಂದ್ಕೊಂಡ್ಬಿಟ್ಟು ಟಾರ್ಟಿಲ್ಸ್, ಅಕ್ವಾಟಿಕ್ ಆರ್ಗಾನಿಸಮ್ಸ್ ಅದು ನುಂಗುತ್ತೆ. ಅದು ಪ್ರಾಣಿ ಅಂತ ನುಂಗುತ್ತೆ, ಅದೇನು ಪ್ಲಾಸ್ಟಿಕ್. ಸುಮಾರು ಕಡೆ ನಾವು ಲಾಸ್ಟ್ ಟೈಮು ಉಳಿಕೆ ಹೋದಾಗ ಸ್ವಲ್ಪ ನೋಡಿದ್ರು, ಒಂದು ಟಾರ್ಟಿಲ್ ಆಚರಣೆ ಬಂದು ಸತ್ತೋಗಿತ್ತು. ಯಾಕೆ ಸತ್ತೋಯಿತು? ಎಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ ಅಕ್ಯುಮುಲೇಷನ್ ಹೊಟ್ಟೆನಲ್ಲಿ ಜಾಸ್ತಿ ಆಗಿ ಅದು ಕರ್ಕೊಳ್ಳೋಕ್ಕಾಗಿಲ್ಲ, ಫಿಶಿಯಲಾಜಿಕಲ್ ಆಕ್ಟಿವಿಟೀಸ್ ನಡೆದಿಲ್ಲ, ಹಾಗಾಗಿ ತಡೆ ಬಂದು ಅದು ಸತ್ತೋಯಿತು. ಸೊ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಕೂಡ ನಾವು ಬಿಸಾಕುವಂತಹ ಪ್ಲಾಸ್ಟಿಕ್ ಕವರ್ ನೋಡಿ ನಾವು ಸುಮ್ಮನೆ ಬಿಸಾಕ್ತಿದ್ವಿ, ನಮ್ಗೆ ಗೊತ್ತೇ ಇಲ್ಲ ಅದು ಯಾವುದು ಪ್ರೋಟೀನ್ ಉಂಟು, ಅಕ್ವಾಟಿಕ್ ಫಿಶ್ ಉಂಟು, ಅದು ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿ ಸತ್ತೋಯ್ತು. ಇಂಡೈರೆಕ್ಟಾಗಿ ನಾನು ಬಿಸಾಕಿರೋ ಕವರ್ ಏನಾಯಿತು? ಒಂದು ಪ್ರಾಣಿ ಸತ್ತೋಯ್ತು. ಕರೆಕ್ಟಾ? ಸೊ ಹಾಗಾಗಿ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು. ಇನ್ನು ಪರಿಸರ ಉಳಿಸಲೇಬೇಕು ಅಂತಂದರೆ ಒನ್ಲಿ ಒಂದು ಸಿಂಪ್ಲೆಸ್ಟ್ ಟೆಕ್ನಿಕ್, ಗಿಡನ ಹಾಕಿ, ಗಿಡನ ಬೆಳೆಸಿ. ಗಿಡನ ಹಾಕ್ತೀವಿ, ಇವತ್ತು ಖುಷಿಯಾಗಿ ಹಾಕ್ತೀವಿ, ಫೋಟೋಸ್ ತೊಗೊಳ್ತೀವಿ, ನಾಳೆ ಗಿಡಕ್ಕೆ ನೀರೇ ಹಾಕಲ್ಲ, ಅದು ಮಾತ್ರ. ಗಿಡ ಹಾಕಿದ್ಮೇಲೆ ಅದಕ್ಕೆ ರೆಗ್ಯುಲರ್ ಆಗಿ ನೀರು ಹಾಕಿ ಅದನ್ನು ಕಾಪಾಡಬೇಕು. ಮನುಷ್ಯ ಒಂದು ಗಿಡ ನೆಟ್ಟಿದ್ರು ಸಾಕು. ಒಂದು ಹಳ್ಳಿಗೆ ಒಬ್ಬೊಬ್ರು ಒಂದೊಂದು ಗಿಡ ಹಾಕಿದ್ರೆ ಆ ಹಳ್ಳಿ ಆಗಿರಲ್ಲ, ಅದೊಂದು
ಆಗುತ್ತೆ, ವನ ಆಗುತ್ತೆ. ಫ್ಯೂಚರಲ್ಲಿ ನಮಗೆ ಪ್ಲೆಂಟಿ ಆಫ್ ಆಕ್ಸಿಜನ್ ಅನ್ನು ಕೊಡುತ್ತೆ, ಹಣ್ಣು ಕೊಡುತ್ತೆ, ಶೆಲ್ಟರ್, ಸುಮಾರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಶೆಲ್ಟರ್ ಕೊಡುತ್ತೆ. ಹಾಗಾಗಿ ಪರಿಸರವನ್ನು ಉಳಿಸಬೇಕು. ದ ಮೇನ್ ಥೀಮ್ ಆಫ್ ದಿಸ್ ಇಯರ್ ಇಸ್ ಬ್ಯಾನ್ ದ ಪ್ಲಾಸ್ಟಿಕ್. ಯಾವ ಪ್ಲಾಸ್ಟಿಕ್ಕು ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ನ ನಿಷೇಧ ಮಾಡೋಣ. ಎಲ್ಲರೂ ಪ್ರತಿಜ್ಞೆ ಮಾಡಿ ಮುಂದಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲ್ಲ. ಯೂಸ್ ಅಂದರೆ ಬಕೆಟ್ ಇಲ್ಲದೆ ಈಗ ನೋಡಿ ಎಲ್ಲರೂ 5,000 ರೂಪಾಯಿ ಗ್ಲಾಸು ಬ್ರಾನ್ಸು ಬಕೆಟ್ ಇಟ್ಕೊಳ್ಳಲ್ಲ ಬಾತ್ರೂಮಲ್ಲಿ, ಕರೆಕ್ಟಾ? 1,000 ರೂಪಾಯಿ ಬಕೆಟ್ ಇರ್ತೀವಿ, ಪ್ಲಾಸ್ಟಿಕ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋಂಥ ಪ್ಲಾಸ್ಟಿಕ್ ಇರ್ತೀವಿ, ಅದೆಲ್ಲ ಓಕೆ. ದೋಸ್ ಥಿಂಗ್ಸ್ ಆರ್ ಓಕೆ ಬಿಕಾಸ್ ನಾವು ಮೈ ಮೇಲೆ ಹಾಕೊಳ್ಳೋಂಥ ನೀರು ಅದು ಹೋಗುತ್ತೆ. ಆದರೆ ಪ್ಲಾಸ್ಟಿಕ್ ಕಪ್ಪಲ್ಲಿ ಒಳಗಡೆ ಹೋಗುತ್ತೆ, ದೇಹದ ಒಳಗಡೆ ಹೋಗುತ್ತೆ, ಕರೆಕ್ಟಾ? ಅದು ಅಕ್ಯುಮುಲೇಟ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಓನ್ಲಿ ಒನ್ ಸೊಲ್ಯೂಷನ್, ಅವಾಯ್ಡ್ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್, ಪಾಲಿಥಿನ್ ಬ್ಯಾಗ್ಸ್. ಕ್ಲಿಯರ್? ಸೊ ಅದ್ರ ಜೊತೆ ಇನ್ನೇನು ಮಾಡಬೇಕು ನಾವು? ವೆರಿ ಸಿಂಪಲ್, ಥ್ರೋ ದ ಪ್ಲಾಂಟ್ಸ್ ಆ್ಯಂಡ್ ಯು ಲೀವ್ ಆ್ಯಂಡ್ ಲೆಟ್ ಲೀವ್ ದ ಪ್ಲಾಂಟ್ಸ್. ನೀವು ಉಳ್ಕೊಳ್ಳಿ, ಅದ್ರ ಜೊತೆ ಮರಗಳನ್ನು ಸಸ್ಯಗಳನ್ನು ಕೂಡ ಬರ್ತಕ್ಕೆ ಬಿಡಿ. ಸಾಕಷ್ಟು ಮಾಹಿತಿಯನ್ನು ಪ್ಲಾಸ್ಟಿಕ್ ಬಗ್ಗೆ ನೀಡಿದ್ದಾರೆ ಮೇಡಮ್ ಅವರು. ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಹಸಿರೇ ಉಸಿರು ಅಂತ ಹೇಳ್ತೀವಿ ಅಲ್ವಾ? ಹಸಿರಿಗೆಯನ್ನು ಉಸಿರಿಂದ ಹಸಿರಿದೆ ಬೇರೆ. ಹಾಗಾದರೆ ಹಸಿರನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು. ಮನುಷ್ಯ ಆ ಒಂದು ವಾಟರ್ ಬಾಟ್ಲಲ್ಲಿ ಇರ್ತಕ್ಕಂಥ ನೀರನ್ನು, ಜ್ಯೂಸನ್ನು ಎಲ್ಲನ್ನ ಕುಡಿದು ಆದಮೇಲೆ ಎಸಿತಲ್ಲ, ಎಸಿದಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ಬೇಕಾದ್ರೆ ಒಂದು ಕಡೆ ಬಿಸಾಕ್ತೀವಿ, ಬಾಟ್ಲ್ ಒಂದು ಕಡೆ ಬಿಸಾಕ್ತೀವಿ ಅಲ್ವಾ? ಈ ಥರ. ಸೊ ಈ ಥರ ಆಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು. ಸೈನ್ಸ್ ಟೀಚರ್ ಆಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮೇಡಮ್ ಅವರಿಗೆ ಜೋರು ಚಪ್ಪಾಳೆ ಇದೆ. I'm studying in 10th standard. Today I am going to speak few words about environment. Environment means our surroundings. Environment consists of natural resources like water, air, soil, etc. Plants and animals are also the part of environment. This is a precious gift of the nature from the God. Due to increasing human population, environment is getting affected. Many human activities is responsible for destruction of environment. Example, there was an aeroplane crash in Ahmedabad because there was a thick black smoke which got air pollution. Human beings should save the environment, which would be very useful in future. पेड़ पौधों की हरियाली, इसमें छुपी है हम सब की खुशहाली. थैंक यू. मेरा टॉपिक तालीम में यूम माहौलियात. माहौलियात अल्लाह ताला की तरफ से ज़मीन पर बसने वालों के लिए ये कीमती तोहफा है. आलमी योम माहौलियात हर साल 5 जून को मनाया जाता है. प्लास्टिक पर पाबंदी लगाना, ज़्यादा से ज़्यादा दरख्त लगाना और जंगली जानवरों की तहफ़्फ़ुज़ कुछ ऐसे अक़दामत हैं जिनकी वजह से हम बेहतर माहौल तश्कील दे सकते हैं. क्योंकि परमन और सेहतमंद ज़िंदगी गुजारने के लिए साफ सुथरा माहौल बहुत ज़रूरी है. मनाते हैं हम यौम माहौलियात मिले ताकि आलूगी से नजात. We use it every day, often without thinking about where it ends up our consequences. But plastic is a serious threat to our planet and we need to do something about it. Plastic is everywhere, from our shopping bags to our lunch boxes. Plastic is a convenient and cheap material, but it's also a major source of pollution because it doesn't break down naturally. It can take hundreds and thousands of years to decompose. Environmental impact. Plastic pollution harms our land, water and air. It clogs our rivers and oceans, harming marine life and disrupting ecosystems. It also releases toxic chemicals when burned or broken down, polluting our soil and water. The chemicals in plastic can slip into our food and water, affecting our health.
Plastic is a serious issue, but it's also one we can address. By taking small steps individually, we can collectively make a big difference. Let's work together to create a cleaner, healthier planet for ourselves and future generations. Thank you for sharing this. I follow with all staff members, dignitaries, viewers, and all media. Today I am here to give speech on World Environment Day, and I am very thankful to you all for giving me this opportunity. World Environment Day is the United Nations' most important day for encouraging worldwide awareness and action for the protection of our environment. Since it began in 1974, it has grown to become a global platform for public outreach that is celebrated in over 100 countries. Environment plays an important role in healthy living and the existence of life on Earth. Environment means all the natural surroundings such as land, air, water, animals, plants, solid materials, waste, sunlight, forests, and many others. Healthy environment maintains the nature's balance as well as helps in growing, nourishing, and developing all the living things on the earth. However, nowadays some man-made technological advancements spoiling the environment in many ways, which ultimately disturb the balance of nature. We are keeping our lives in danger as well as the existence of life in the future on this planet. If we do anything in wrong way out of the discipline of nature, it disturbs the whole environment, means atmosphere, hydrosphere, and lithosphere. Besides natural environment, a man-made environment, aesthetics, transportation, housing, utility, urbanization, etc. Man-made environment affects the natural environment to a great extent, which we all must be together to save it. पेड़ लगाओ, जीवन पाओ, हरियाली फैलाओ, प्रकृति को सजाओ, पर्यावरण की रक्षा करो, एक नई पीढ़ी को सजाओ. Thank you one and all. ಎಲ್ಲ ಮಕ್ಕಳು ಕೂಡ ನಿರಂತರವಾಗಿ ಮಾತಾಡ್ತಕ್ಕಂಥದ್ದನ್ನ ವೇದಿಕೆ ಮೇಲಿದ್ದ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ ಶಿಕ್ಷಕರು ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಹೆಸರು ಗಮನ, 10ನೇ ತರಗತಿ ಎ ವಿಭಾಗ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿದ್ದ ಮರಗಿಡಗಳನ್ನು, ಪ್ರಾಣಿ ಪಕ್ಷಿಗಳು, ನೀರು, ಗಾಳಿ, ಆಕಾಶ, ಮಣ್ಣು, ಶಬ್ದ, ಬೆಳಕು ಮುಂತಾದ ಅಂಶಗಳು. ನಾವು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಒಂದು ಮರ ಕಡಿದರೆ 100 ಗಿಡ ನೆಡಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಮನೆಗೊಂದು ಮರ, ಊರಿಗೊಂದು ವನ. ಪರಿಸರ ದಿನಾಚರಣೆಯ ದಿನವೆಂದರೆ ಪರಿಸರದ ಜಾಗೃತಿಯನ್ನು ಉಂಟು ಮಾಡುವುದು. ಭೂಮಿಯ ಮೇಲೆ ಇದ್ದ ಎಲ್ಲ ಜೀವ ಇರುವ ಸುತ್ತಮುತ್ತಲಿನ ಜಾಗವನ್ನು ಪರಿಸರ ಎನ್ನುತ್ತಾರೆ. ಉಸಿರು ಇರಬೇಕು ಎಂದರೆ ಗಿಡಮರಗಳನ್ನು ಕಡಿಯಬಾರದು, ಬೆಳೆಸಬೇಕು. ಪರಿಸರದ ನಾಶ ಮನುಕುಲದ ಸರ್ವನಾಶ. ಅಳಿದಳೆ ಕಾಡು, ಅಳುವುದು ನಾಡು. ಅದಕ್ಕೆ ಉಸಿರಿಗಾಗಿ ಪರಿಸರವನ್ನು ಉಳಿಸೋಣ. ನಾವು ಮರಗಿಡಗಳನ್ನು ನೆಟ್ಟರೆ ಅದು ನಮಗೆ ಆಮ್ಲಜನಕವನ್ನು ಕೊಡುತ್ತದೆ. ಬೇರೆ ದೇಶದಲ್ಲಿ ಎಲ್ಲೆಂದರಲ್ಲೇ ಕಸ ಹಾಕಿದರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡುತ್ತಾರೆ. ಅದಕ್ಕೆ ಪರಿಸರವನ್ನು ಪ್ರೀತಿಸಿ, ಬೆಳೆಸಿ. ಅದಕ್ಕೆ ಪರಿಸರವನ್ನು ತಾಯಿಯಂತೆ ಪ್ರೀತಿಸಿ, ಮಗುವಂತೆ ಕಾಪಾಡಿ, ದೇವರಂತೆ ಗೌರವಿಸಿ ಪರಿಸರವನ್ನು ಬೆಂಬಲಿಸೋಣ. ಥ್ಯಾಂಕ್ ಯು. ಕಿಲೋಮೀಟರ್ ಗಟ್ಟಲೆ ಹೋಗಿ ಮರಗಳಿಗೆ ನೀರು ಹಾಕ್ತೀವಿ. ಗಂಡ ಹೆಂಡತಿ ಇಬ್ರು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೀರು ಹಾಕೋದಕ್ಕೆ ಸಂಜೆ ತನಕ ನೀರು ಹಾಕ್ತೀವಿ. ಸೊ ಹಾಗೆ ಮಕ್ಕಳು ಮರಗಳೇ ಮಕ್ಕಳು ಅಂತ ವೇದಿಕೆಯಲ್ಲಿ ಆಸೀನರಾಗಿರುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳೇ ಹಾಗೂ ಗುರುಮಾತೆಯರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮತ್ತು ವಿಶೇಷವಾಗಿ ಸಂಜೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಕಾರ್ಯಕ್ರಮ ಏನು ಕಾರ್ಯಕ್ರಮ ಇದು? ವಿಶ್ವ ಪರಿಸರ ದಿನವನ್ನ ಪ್ರತಿ ವರ್ಷ ಎಷ್ಟನೇ ತಾರೀಕು ಆಚರಣೆ ಮಾಡ್ತಾರೆ? ಗಾಳಿಯಲ್ಲಿರ್ತಕ್ಕಂತಹ ಆಮ್ಲಜನಕ ತುಂಬಾ ಅತ್ಯವಶ್ಯಕವಾಗಿದೆ. ಸೊ ಹಾಗಾಗಿ ನಮಗೆ ಗಾಳಿಯಲ್ಲಿ ಆಮ್ಲಜನಕ ಮಿಶ್ರಣ ಆಗಬೇಕು ಅಂತಂದ್ರೆ ಪ್ರಮುಖವಾಗಿ ಯಾರು ಬೇಕು?
ಗಿಡ ಮರಗಳು ಬೇಕು. ಸೊ ಗಿಡ ಮರಗಳನ್ನ ನಾವು ಇವತ್ತು ಸರಿಯಾಗಿ ಬೆಳೆಸಿ ಪೋಷಿಸಿ ಅವುಗಳನ್ನ ಬದುಕೋದಕ್ಕೆ ಬಿಟ್ರೆ ತಾನೆ ನಮಗೆ ಗಾಳಿಯಲ್ಲಿ ಆಮ್ಲಜನಕವನ್ನು ಸೇರಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಪ್ರತಿದಿನ ನಾವು ಗಿಡ ನೆಡೋದು ಬೇಡ, ಪ್ರತಿ ವರ್ಷ ನಿಮ್ಮ ಹುಟ್ಟಿದಬ್ಬ ದಿವಸ ಒಂದೊಂದು ಗಿಡನ ಬೆಳೆಸ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಊರು ಮತ್ತು ನೀವು ಹೋಗ್ತಕ್ಕಂಥ ಶಾಲೆ ಎಲ್ಲನೂ ಕಾಡು ಪ್ರದೇಶಗಳಾಗ್ಬಿಡ್ತವೆ. ಹಸಿರು ಮನೆ ಪದರ ಅಂತಲೇ ಕರಿತೀವಿ. ಈಗ ನಾವು ಗ್ಲಾಸ್ ಹೌಸ್ ಅಂತ ಕರಿತೀವಲ್ವಾ, ಅಥವಾ ಗ್ರೀನ್ ಹೌಸ್ ಅಂತ ಕರಿತೀವಲ್ವಾ, ಯಾವ ರೀತಿ ಗ್ರೀನ್ ಹೌಸು ಕಟ್ಕೊಂಡು ಅಲ್ಲಿ ನರ್ಸರಿ ಪ್ಲಾಂಟ್ಸ್ನ ಬೆಳಿತೀವೋ ಅದೇ ರೀತಿ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ 7 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಪದರ ರಚನೆ ಆಗಿದೆ. ಅದೇ ಗ್ರೀನ್ ಹೌಸ್ ಲೇಯರ್. ಆ ಗ್ರೀನ್ ಹೌಸ್ ಲೇಯರ್ನ ವಿಶೇಷ ಏನಪ್ಪ ಅಂತಂದರೆ, ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳಲ್ಲ, ಮಾಮೂಲಿ ಇನ್ಫ್ರಾರೆಡ್ ರೇಸನ್ ಅಥವಾ ಬೆಳಕಿನ ಕಿರಣಗಳನ್ನು ಒಳಗಡೆಗೆ ಬಿಟ್ಕೊಳ್ಳುತ್ತೆ, ಬಟ್ ವಾಪಸ್ ಹೋಗೋದಕ್ಕೆ ಬಿಡೋದಿಲ್ಲ. ಆ ಕಿರಣಗಳನ್ನು ಇಲ್ಲೇ ತಡೀತಾ ಇದೆ. ಇಲ್ಲೇ ತಡೀತಿರೋದ್ರಿಂದ ವಾತಾವರಣದಲ್ಲಿ ತಾಪಮಾನ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತಾ ಇದ್ದೀವಿ, ಆಯ್ತಲ್ವಾ. ಇವಾಗ ಪರಿಸರದಲ್ಲಿ ಸಾಮಾನ್ಯ ತಾಪಕ್ಕಿಂತ ಉಷ್ಣತೆ ಜಾಸ್ತಿ ಆದಾಗ ನಮ್ಮ ವಾತಾವರಣದಲ್ಲಿರ್ತಕ್ಕಂತಹ ಹಿಮಪರ್ವತಗಳೆಲ್ಲ ಏನಾಗ್ತವೆ, ಮಂಜುಗಡ್ಡೆ 0 ಡಿಗ್ರಿಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಕರಗುತ್ತೆ. ಕರಗಿದ್ದೆಲ್ಲನೂ ಹರಿದು ನದಿಗಳ ಮುಖಾಂತರ ಎಲ್ಲಿ ಕರಿಯುತ್ತೆ, ಸಮುದ್ರ ಕರಿಯುತ್ತೆ. ಸಮುದ್ರದಲ್ಲಿ ನೀರಿನ ಮಟ್ಟ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದರೆ ಸಮುದ್ರದ ತೀರದಲ್ಲಿ ಇರ್ತಕ್ಕಂತಹ ಜನ, ಭೂಮಿ, ಮರಗಿಡಗಳು ಎಲ್ಲವೂ ಸಹ ಏನಾಗುತ್ತೆ, ಮುಳುಗೋಗುತ್ತೆ. ಆ ಹಸಿರು ಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದ್ರೆ ನಾವು ಪರಿಸರವನ್ನು ಉಳಿಸ್ದಂಗೆ ಆಗುತ್ತೆ. ಚಿಕ್ಕು ಚಳುವಳಿ ಏನಾಗುತ್ತೆ, ಅದಕ್ಕೆ ಸುಂದರ್ಲಾಲ್ ಬಹುಗುಣ ಅವರು ಏನು ವಹಿಸ್ಕೊಳ್ತಾರೆ, ಮುಂದಾಳತ್ವವನ್ನು ವಹಿಸ್ಕೊಂಡು ಪ್ರಾರಂಭ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಅರಣ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಕಾಡುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಕೆಲಸವನ್ನು ಮಾಡೋದ್ರ ಮುಖಾಂತರ ಪರಿಸರವನ್ನು ಉಳಿಸ್ಲಿಕ್ಕೆ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಒಂದು ಕಡೆ ಅಪ್ಪಿಕೋ ಚಳುವಳಿ ಈ ಒಂದು ಕಾಡನ್ನು ಉಳಿಸ್ಲಿಕ್ಕೆ ಸಹಾಯ ಆಗುತ್ತೆ. ಚಿಕ್ಕು ಚಳುವಳಿ ಕೂಡ ಈ ಒಂದು ಕಾಡನ್ನು ಉಳಿಸ್ಲಿಕ್ಕೆ ಸಹಕಾರ ಆಗುತ್ತೆ. ಸೊ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ಅವರ ಹಿತನುಡಿಗಳನ್ನು ಈ ಒಂದು ವೇದಿಕೆಯಲ್ಲಿ ತುಂಬ ಹೃದಯದಿಂದ ಹಂಚ್ಕೋಬೇಕಂತ ಅವರಲ್ಲಿ ಸೌನಯ ಪ್ರಾರ್ಥನೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಮೊದಲ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನೆಲ್ಲ ಪ್ರೀತಿಯ ಗುರುವೃಂದದವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಶೇಷವಾಗಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಏನು ಹೊಸದಾಗಿ ದಾಖಲಾತಿ ಪಡ್ಕೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ KPS ಶಾಲೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.